ಎಲ್ಲರಿಗೂ ನಮಸ್ಕಾರ. ಭಾಷಾ ಸೇತು ಕನ್ನಡದ ಮೂಲಕ ಹಿಂದಿ ಕಲಿಯಿರಿ. ಈ ಒಂದು ಪ್ರಯತ್ನದ ಭಾಗವಾಗಿ ಇವತ್ತಿನ ದಿನ 2ನೇ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ನಿನ್ನೆಯ ಕಲಿಕೆಯ ಮುಂದುವರೆದ ಭಾಗವಾಗಿ ಈ ದಿನ ನಾವು 2ನೇ ಹೆಜ್ಜೆಯಲ್ಲಿ ಮೈ ಮೇರಾ ನಾನು ಮತ್ತು ನನ್ನದು ಹಾಗೂ ಹಮ್ ಮತ್ತು ಹಮಾರ ನಾವು ಮತ್ತು ನಮ್ಮದು ಈ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನು ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಹಿಂದಿಯಲ್ಲಿ ಮೈ ವಿದ್ಯಾರ್ಥಿ ಹೂ. ನಾನು ಭಾರತವಾಸಿ, ಮೈ ಭಾರತವಾಸಿ ಹೂ. ನಾನು ಮೈಸೂರು ವಾಸಿ, ಮೈ ಮೈಸೂರು ವಾಸಿ ಹೂ. ನನ್ನ ದೇಶ ಭಾರತ, ಮೇರಾ ದೇಶ್ ಭಾರತ್ ಹೈ. ನನ್ನ ನಗರ ಮೈಸೂರು, ಮೇರಾ ಶಹರ್ ಮೈಸೂರು ಹೈ. ಮೇರಾ ರಾಜ್ಯ ಕರ್ನಾಟಕ, ನನ್ನ ರಾಜ್ಯ ಕರ್ನಾಟಕ. ಮೇರಾ ನಾಮ್ ಶಂಕರ್ ಹೈ, ನನ್ನ ಹೆಸರು ಶಂಕರ. 1970ನೇ ದಶಕದಲ್ಲಿ ಹಿಂದಿಯಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಚಲನಚಿತ್ರ ಬಂದಿತ್ತು. ಅದರ ಹೆಸರು ಮೇರಾ ನಾಮ್ ಜೋಕರ್. ಈಗ ಮೈ ಶಬ್ದದ ಬಹುವಚನವಾದ ಹಮ್, ಮೈ ಅಂದರೆ ನಾನು, ಹಮ್ ಅಂದರೆ ನಾವು, ಹಾಗೂ ಹಮಾರ, ಹಮಾರ ಅಂದರೆ ನಮ್ಮದು, ಮೇರಾ ಅಂದರೆ ನನ್ನದು ಏಕವಚನ, ಹಮಾರ ಅಂದರೆ ನಮ್ಮದು. ಈ 2 ಪದಗಳ ಬಳಕೆಯನ್ನು ನೋಡೋಣ. ಈಗ ನಾವು ಮೈ ಶಬ್ದದ ಬಹುವಚನವಾದ ಹಮ್, ಮೈ ಅಂದರೆ ನಾನು, ಹಮ್ ಅಂದರೆ ನಾವು, ಇದನ್ನು ಹೇಗೆ ಬಳಸೋದು ಅಂತ ವಾಕ್ಯದಲ್ಲಿ ನೋಡೋಣ. ಮೈ ವಿದ್ಯಾರ್ಥಿ ಹೂ ಅಂತ ಹೇಳಿದ್ರೆ ನಾನು ವಿದ್ಯಾರ್ಥಿ, ನಾವು ವಿದ್ಯಾರ್ಥಿಗಳು ಅಂತ ಹೇಳಬೇಕಾದ್ರೆ ಹಿಂದಿಯಲ್ಲಿ ಹಮ್ ವಿದ್ಯಾರ್ಥಿ ಹೈ ಅಂತ ಹೇಳಬೇಕು. ಮೈಯಿಂದ ಶುರು ಮಾಡಿದ್ರೆ ವಾಕ್ಯನ ಹೂವಿಂದ ಅಂತ್ಯಗೊಳಿಸಬೇಕು. ಇಲ್ಲಿ ಮೈ ವಿದ್ಯಾರ್ಥಿ ಹೂ, ಹಮ್ ವಿದ್ಯಾರ್ಥಿ ಹೈ. ಹಮ್ ಭಾರತವಾಸಿ ಹೈ, ಹಮ್ ಮೈಸೂರು ಶಹರ್ ವಾಸಿ ಹೈ. ಈ ರೀತಿಯಾಗಿ ಹಮ್ಮನ್ನು ಬಳಸಬೇಕು. ಹಿಂದಿ ಭಾಷೆಯಲ್ಲಿ ನನ್ನದು ಅಂತ ಹೇಳುವಾಗ ಮೇರಾ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತೀವಿ. ಬಹುವಚನದಲ್ಲಿ ಹಮಾರ. ಮೇರಾ ಅಂದರೆ ನನ್ನದು, ಹಮಾರ ಅಂದರೆ ನಮ್ಮದು. ನಮ್ಮ ದೇಶ ಭಾರತ ಅಂತ ಹೇಳುವಾಗ ಹಮಾರ ದೇಶ್ ಭಾರತ್ ಹೈ. ಹಮಾರ ಶಹರ್ ಮೈಸೂರು ಹೈ, ನಮ್ಮ ನಗರ ಮೈಸೂರು. ಹಮಾರ ರಾಜ್ಯ ಕರ್ನಾಟಕ ಹೈ. ದೂರದರ್ಶನದಲ್ಲಿ ಒಂದು ಪ್ರಸಿದ್ಧವಾದ ಜಾಹೀರಾತು ಬರ್ತಾ ಇತ್ತು, ಹಮಾರ ಬಜಾಜ್ ಅಂತ. ಅಂದರೆ ನಮ್ಮ ಬಜಾಜ್ ಎಲ್ಲರಿಗೂ ನೆನಪಿರಬಹುದಲ್ವಾ? ಕನ್ನಡದ ಮೂಲಕ ಹಿಂದಿ ಕಲಿಕೆ ಭಾಷಾ ಸೇತುವಿನ 2ನೇ ವಿಡಿಯೋವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಧನ್ಯವಾದ. ನಾನು ಡಾಕ್ಟರ್ ಕರುಣಾಲಕ್ಷ್ಮಿ KS. आप सभी को मेरा धन्यवाद.